ಜೈ ಹಿಂದ್ ಭಾರತೀಯರೇ, ಎಲ್ಲರಿಗೂ ವಿಕಿತ್ ಮಾಡೋ ನಮಸ್ಕಾರ. ಸೊ ಸೇಮ್ ಡೇ ಸಂಡೇ ನೈಟ್ ನನ್ನ ಹತ್ರ ಏನೋ ಇನ್ಸಿಡೆಂಟ್ ಆಯಿತು, ಇನ್ನೊಬ್ರ ಹತ್ರ ಒಂದು ಇನ್ಸಿಡೆಂಟ್ ಆಯಿತು. ನಾನೀಗ ಅದು ವಿಡಿಯೋ ನೋಡ್ತಿದ್ದೆ. ಒಬ್ಬರು ಶಾಪಲ್ಲಿ ಹನುಮಾನ್ ಚಾಲೀಸ್ ಪ್ಲೇ ಮಾಡೋದಕ್ಕೆ ಒಂದು 4-5 ಜನ ಪುಂಡ್ರು ಬಂದು ಅಟ್ಯಾಕ್ ಮಾಡಿದ್ರು. ಹೇಳ್ದು ನೋಡಿ ತುಂಬ ಬೇಜಾರಾಯಿತು. ನಾವೀಗ ಇಲ್ಲಿ ಇಂಡಿಯಾದಲ್ಲಿ ಇದ್ದೀವಿಯಾ, ಕರ್ನಾಟಕದಲ್ಲಿ ಇದ್ದೀವಿಯಾ, ಅಲ್ಲ ಪಾಕಿಸ್ತಾನಲ್ಲಿ ಇದ್ದೀವಿ. ಬ್ಯಾಂಗ್ಳೂರಿಗೆ ಟೋಟಲ್ ಪಾಕಿಸ್ತಾನ ಆಗ್ತಿದೆ. ನಾಟ್ ಓನ್ಲಿ ದಿಸ್ ಇನ್ಸಿಡೆಂಟ್, ನನ್ನ ಹತ್ರ ಒಂದು ಇನ್ಸಿಡೆಂಟ್ ಆಯಿತು. ಅವ್ರ ಹತ್ರನೂ ಪಾಪ ಶಾಪಲ್ಲಿ ಹನುಮಾನ್ ಚಾಲೀಸದ ಹಾಕಿದ್ದಕ್ಕೆ ಬಂದು ಹೊಡೆದ್ರು. ಮತ್ತು ಇನ್ನೊಂದು ಹುಡುಗಿಗೆ ಯಾರಿಂದ ಹಿಂದಿಂದ ಬಂದು ಮುತ್ಕೊಟ್ಟು ತುಂಬ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಿದೆ ಎಲ್ಲ ಕಡೆ. ಮುಂಬೈಲಿ ಸಹ ಕೆಲವು ಇನ್ಸಿಡೆಂಟ್ಸ್ ಆಯಿತು, ನನಗೆಲ್ಲ ಕೆಲವು ಪೋಸ್ಟ್ ಎಲ್ಲ ಬಂತು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನೆಂದರೆ, ಇಂಥ ಸಿಚುವೇಶನ್ಸ್ ಆದರೆ ಫಸ್ಟ್ ಆಫ್ ಆಲ್ ಧೈರ್ಯ ಕಳ್ಕೊಳ್ಬೇಡಿ, ಫೈಟ್ ಬ್ಯಾಕ್ ಮಾಡಿ. ಮತ್ತು ಮೇನ್ಲಿ ಒಂದು ಏನು ಮಾಡಬೇಕಂದ್ರೆ, ಫಸ್ಟ್ ನಿಮ್ಮದು ಮೊಬೈಲ್ ತಗೊಂಡು ವಿಡಿಯೋ ಶೂಟ್ ಮಾಡಿ. ಅದೊಂದು ಪ್ರೂಫ್ ಇರುತ್ತೆ. ಯಾಕಂದರೆ ಎಲ್ಲಿ ಹೋದ್ರೂ ನಿಮಗೆ ಪ್ರೂಫ್ ಬೇಕು. ಇನ್ ಕೇಸ್ ಪೊಲೀಸ್ ಸ್ಟೇಷನ್ ಹೋದ್ರು ಅವ್ರಿಗೂ ದೊಡ್ಡ ಕಾಂಟ್ಯಾಕ್ಟ್ಸ್ ಇದ್ದರೆ ಅದು ಕೇಸ್ ಪುಸ್ತಕ ಆಗುತ್ತೆ. ಪುಸ್ತಕ ಆದರೆ ಏನು ಮಾಡೋದು ನೆಕ್ಸ್ಟ್? ನಾವು ವಿ ನೀಡ್ ಟು ಗೋ ಫಾರ್ ಹೈಯರ್, ಅಂದರೆ ನೆಕ್ಸ್ಟ್ ಕೇಸ್ ಮಾಡಬೇಕು, ಕೋರ್ಟಿಗೆ ಹೋಗ್ಬೋದು. ಸೊ ನಮ್ಮ ಹತ್ರ ಪ್ರೂಫ್ ಬೇಕು. ಮತ್ತು ಇಂಥ ಸಿಚುವೇಶನ್ ಆಗುವಾಗ ಫಸ್ಟ್ ಆಫ್ ಆಲ್ ನಿಮ್ಮದು ಕ್ಲೋಸ್ ಫ್ರೆಂಡ್ ನಿಯರ್ ಬೈ ಇದ್ರೆ ಕರಿ, ಯೂಸ್ ಆಗುತ್ತೆ. ಯಾಕಂದರೆ ಅದೊಂದು ಪ್ಲಸ್ ಪಾಯಿಂಟ್. ಯಾಕಂದರೆ ಅಲ್ಲಿದು ಪಬ್ಲಿಕ್ ಗ್ಯಾದರಿಂಗ್ ಎಲ್ಲ ಅವರ ಕಾಂಟ್ಯಾಕ್ಟ್ಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಮಾಫಿಯಾ ಈಗ ಆಗ್ತಿರೋದು. ಸೊ ಎಲ್ಲರಿಗೂ ಸ್ಟೇ ಸೇಫ್. ಇದು ಎಲೆಕ್ಷನ್ ಆಗೋ ತನಕ ಇಂಥದ್ದೆಲ್ಲ ಕೇಸ್ ಆಗ್ತಾ ಇರ್ತದೆ. ಸೊ ಅಂದರೆ ಮುಗ್ಧರು ಬಲಿಪಶು ಆಗ್ತಾರೆ ಇದಕ್ಕೆ. ಸೊ ಸ್ಟೇ ಸೇಫ್. ಜೈ ಹಿಂದ್.